ಸೊ ಇವಾಗ ನಾವು ನ್ಯೂ ಟೌನಿಂದ ಓಲ್ಡ್ ಟೌನಿಗೆ ಎಂಟರ್ ಮಾಡ್ತಾ ಇದ್ದೀವಿ. ಇಲ್ಲಿದು ಆರ್ಕಿಟೆಕ್ಚರ್ ಟೋಟಲ್ ಡಿಫ್ರೆಂಟ್ ಆಗಿದೆ. ನಿಮ್ಗೆ ಫುಲ್ ಡಿಫ್ರೆನ್ಸ್ ಕಾಣುತ್ತೆ ನೋಡಿ, ಮಾಡರ್ನ್ ಆರ್ಕಿಟೆಕ್ಚರ್ ಮತ್ತು ಓಲ್ಡ್ ಆರ್ಕಿಟೆಕ್ಚರ್ ಮಧ್ಯದಲ್ಲಿ. ನ್ಯಾರೋ ವ್ಯಾಲೀಸ್, ಲಿಂಟ್ ಚಾಕ್ಲೇಟ್ ಶೋರೂಮ್ ಇದೆ ಇಲ್ಲಿ. ಈ ಸಲ ಇಲ್ಲಿ ಒಳಗೋಗ್ಲಿಕ್ಕಿಲ್ಲ. ಲಾಸ್ಟ್ ಟೈಮ್ ಹೋಗ್ಬಿಟ್ಟು 50 ಯೂರೋ ಖರ್ಚು ಮಾಡಿಬಿಟ್ಟು ಬಂದಿದ್ದೀನಿ ನಾನು ಒಬ್ಬನೇ. ಪ್ಲಸ್ ಒಂದೇ ಅದು ಕೂಡ ಇಷ್ಟು ಚಾಕ್ಲೇಟ್ಸ್ ಇತ್ತು. ಹಾಂ, ಗೋಲ್ಡನ್ ಐಸ್ ಕ್ರೀಮ್. ನನ್ನ ಫೋಟೋ ತೆಗೆದ್ರ ಜೊತೆ. ಇವಾಗೆಲ್ಲ ಓಪನ್ ಆಗ್ತಾ ಇದ್ದಾವೆ ಒಂದೊಂದೇ ಪಬ್ಗಳು. ಇಟ್ಸ್ ಟೂ ಅರ್ಲಿ ಆ್ಯಕ್ಚುಲಿ ಫಾರ್ ದಮ್. ಇಟ್ ಓಪನ್ಸ್ ಎಟ್ ಅರೌಂಡ್ 11 o'clock. ಆ್ಯಕ್ಚುಲಿ ಇಲ್ಲಿ ಬರಬೇಕು ಅಂತ ತುಂಬ ರಿವ್ಯೂಸ್ ಇರುತ್ತೆ ಗೂಗಲಲ್ಲಿ ನೋಡಿದ್ರೆ. ಇದು ಫೇಮಸ್ ಆಲ್ಟ್ ಸ್ಟಾರ್ಟ್ ರೆಸ್ಟೋರೆಂಟ್. ವೈ ಬಿಯರ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಇದು ಒನ್ ಆಫ್ ದ ಓಲ್ಡೆಸ್ಟ್ ರೆಸ್ಟೋರೆಂಟ್ಸ್. ಇಲ್ಲಿದ್ದು ಫೇಮಸ್ ಬಿಯರ್ ಆಲ್ಟ್ ಬಿಯರ್. ಆಲ್ಟ್ ಬಿಯರ್ ಇಲ್ಲಿ ಟೇಸ್ಟ್ ಮಾಡಬೇಕು ಅಂತ ತುಂಬ ಜನ ಬರ್ತಿದ್ದಾರೆ. ಹೇಳು ವಂದನಾ, ಹೇಳು. ಆಲ್ಟ್ ಬಿಯರ್ ಇನ್ನೊಂದ್ಸಲ. ಆಲ್ಟ್ ಬಿಯರ್ ಇಲ್ಲಿ ಫೇಮಸ್ ಲೋಕಲ್ ಬಿಯರ್ ಡುಸೆಲ್ಡಾರ್ಫ್. ಆಯ್ತು ವಂದನಾ, ಮತ್ತೆ ಕುಡಿಯೋಣ. ಕುಡಿದ್ಬಿಟ್ಟು ಅಲ್ಲೇ ಬಿದ್ದಿರೋ. ನೀನು ಹೇಳೋದು ದೊಡ್ಡ, ನಾನು ಕುಡಿಯೋದು ದೊಡ್ಡ ಅಲ್ವಾ? ಕರೆಕ್ಟ್ ಅಲ್ಲ ಅದು. ಆಲ್ಮೋಸ್ಟ್ ನಾವು ಓಲ್ಡ್ ಟೌನ್ ಸೆಂಟ್ರಲ್ಲಿ ಬರ್ತಾ ಇದ್ದೀವಿ ಇವಾಗ. ಸೊ ಕ್ರಿಸ್ಮಸ್ ಟೈಮಲ್ಲಿ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಮಾರ್ಕೆಟ್ ಹಾಕಿದ್ರು. ಚರ್ಚೆಲ್ಲ ರಾಕುನು. ಓಕೆ, ಲೈಕ್ ಹುಡುಗ ವ್ಯಾಲೆಂಟೈನ್. ವ್ಯಾಲೆಂಟೈನ್ ಈ ಸತಿ ಆದ್ರೂ ತಗೋಬೇಕಲ್ಲ ಜಾಕೆಟ್. ಇದೊಂದು ಜಾಕೆಟ್ ಶಾಪ್ ಇದೆ ವ್ಯಾಲೆಂಟೈನ್ ಅಂತ. ಇದು ನನ್ನ ಹಿಂದೆ ಇದೆ ನೋಡಿ. ಅದು ಲಾಸ್ಟ್ ಟೈಮಿಂದ ನಾವು ಟ್ರೈ ಮಾಡ್ತಾ ಇದ್ದೀವಿ ತಗೊಳ್ಬೇಕು ಅಂತ. ಅದು ಪ್ರೈಸ್ ನೋಡಿದ್ರೆ ಹಂಗೆ ಹೊರಗೆ ಬಂದ್ಬಿಡ್ತೀವಿ. ಇನ್ನೂ ನಮ್ಮ ಬಜೆಟಲ್ಲಿ ಬಂದಿಲ್ಲ ಅದು. ಒಂದು ಮಿನಿಮಮ್ ಸ್ಟಾರ್ಟ್ ಆಗೋದು 200 ಯೂರೋಯಿಂದ ಜಾಕೆಟ್ಸ್. ಅದು ತುಂಬಾ ಚೆನ್ನಾಗಿದೆ ಜಾಕೆಟ್ಸ್. ವಿಂಟರಿಗೆ ಬೆಟರ್ ಅದು. ಇವಾಗೆಲ್ಲ ಹಾಕೋಕ್ಕಾಗಲ್ಲ ಅದು. ವಿಂಟರ್ ಟೈಮಲ್ಲಿ ಹಾಕ್ಕೊಂಡು ಒಳಗೆ ಇಡ್ಬೋದು ಅಷ್ಟೇ. ಇದು ಡುಸೆಲ್ಡಾರ್ಫ್. ಇದು ರಾಟ್ ಹೌಸ್ ಕೂಡ ಇಲ್ಲೇ ಇರೋದು. ರಾಟ್ ಹೌಸ್ ಭಯ. ಸೊ ಇದು ಬಂದ್ಬಿಟ್ಟು ಆಲ್ಟ್ ಸ್ಟಾರ್ ಸ್ಕ್ವೇರ್. ಸೊ ಅದು ಬಂದ್ಬಿಟ್ಟು ರಾಟ್ ಹೌಸ್ ಅಲ್ಲೇ ಇದೆ ನೋಡಿ. ಅದು ರಾಟ್ ಹೌಸ್. ಇಲ್ಲಿದು ಟೌನ್ ಹಾಲ್ ಅಂತ ಹೇಳ್ತಾರೆ. ಮತ್ತು ಈ ಕಡೆ ಆ ಕಡೆ ನಿಮ್ಗೆ ಚಿಕ್ಕ ಚಿಕ್ಕ ಅಂಗಡಿಗಳು, ಸುವೆನಿಯರ್ಸ್ ಎಲ್ಲ ಸೇಲ್ ಮಾಡ್ತಾ ಇರ್ತಾರೆ. ಮತ್ತು ಪಬ್ಸು, ಬಾರ್ಸ್. ಕೈಂಡ್ ಆಫ್ ಅ ವಾಚ್ ಸ್ಟಾರ್ ಆ್ಯಸ್ ವೆಲ್ ಆಸ್ ಅ ಲೈಟ್ ಹೌಸ್ ಅಂತಲೇ ಹೇಳ್ತಾರೆ ಇದಕ್ಕೆ. ಆ್ಯಕ್ಚುಲಿ ಈಗ ಮ್ಯೂಸಿಯಂ ಮಾಡಿಬಿಟ್ಟಿದ್ದಾರೆ. ಅದು ಬಂದ್ಬಿಟ್ಟು ಮೇನ್ ಚರ್ಚ್. ಸೊ ರೈನ್ ರಿವರ್ ಪ್ರೊಮೆನಾಡ್ ಕೂಡ ಹೇಳ್ತಾರೆ. ರೈನ್ ಟಾರ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಇದು ಬಂದ್ಬಿಟ್ಟು ರೈನ್ ರಿವರ್. ಸೊ ಇವಾಗ ಈ ಕ್ರೂಸಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಹಲೋ, ವಾಟ್ಸ್ ದ ಪ್ರೈಸ್? 18 euros. And how long it would be? 1 hour? Oh, sorry. 1 hour, 18 euros. Can we have 2 tickets, please? Is it for 12 o'clock now? This is the next one. Yeah. Okay, great. I want to pay by card or cash? By card, please.
It's 36 euro. ಸೊ ಇವರು ಟೂರ್ ಆಪ್ರೇಟರ್ಸ್ KD ಅಂತ. ನಮಗೆ ಬೇರೆ ಬೇರೆ ಟೈಮಿಂಗ್ಸ್ ಇದೆ ಇಲ್ಲಿ. Is there? Yeah. Thank you. 1 ಅವರಿಗೆ 36 euros. ಸೊ ಎಲ್ಲ ಎಂಟರ್ ಆಗ್ತಾ ಇದ್ದಾರೆ ಅಲ್ಲಿಂದ. ನಾವು ಹೋಗ್ತಾ ಇದ್ದೀವಿ. ಬೋರ್ಡಿಂಗ್ ಸೂಟ್ಸಲ್ಲ. ಹ್ಯಾಪಿ ಆ್ಯನಿವರ್ಸರಿ ವಂದನಾ. ಇವಳೇ ನನ್ನ ಸ್ಪಾನ್ಸರ್. ಏನಾದರೂ ತೆಗ್ಸ್ಕೊಟ್ರೆ ಚೆನ್ನಾಗಿ ಹ್ಯಾಪಿ ಆನಿವರ್ಸರಿ ಅಂತ ಹೇಳ್ತೀಯಾ? ಇವಳೇ ನನ್ನ ಸ್ಪಾನ್ಸರ್ ಎಲ್ಲದಕ್ಕೂ. ಇದೇ ನಮ್ಮದು ಇವತ್ತಿಗೆ ಫೆರಿ. ದಕ್ಷ ಅಂಕಲ್ ಇದು ಎಂಟ್ರೆನ್ಸ್ ಬ್ರಿಡ್ಜ್. ಇದು ಸ್ವಲ್ಪ ದೊಡ್ಡದಿದೆ ಅಂತ ಅಲ್ಲ? ಹಾಂ, ನಾವು ಮೇಲೆ ಕೂತ್ಕೊಳ್ಳೋಣ ಕೆಳಗೆ ಕೂತ್ಕೊಳ್ಳೋಣ? ಮೇಲೇ ಕೂರೋಣ. ಬಟ್ ಯಾರೂ ಹೋಗ್ತಿಲ್ಲ. ನಾವು ಹೋಗೋಣ. ಓ, ಮೇಲೆ ಕ್ಲೋಸ್ ಇರ್ಬೇಕು ಇವಾಗ, ಗೊತ್ತಿಲ್ಲ, ಕೇಳೋಣ. ಇಲ್ಲ ಬರ್ತಿದ್ದಾರೆ, ಇವಾಗ ಬರ್ತಿದ್ದಾರಾ? ಅಲ್ಲಿ ಬಂದರು. ಅಲ್ಲಿ ಮೇಲೆ 2 ಲೆವೆಲ್ ಹತ್ತಿ ಬರ್ಬೇಕು ಅನ್ಸುತ್ತೆ. ಹೌದು, 2 ಲೆವೆಲ್ ಹತ್ತಿ ಮೇಲೆ ಹೋಗ್ಬೇಕು. ಇವಾಗೆಲ್ಲ ಸೈಡ್ ಸೀಟ್ಸ್ ಹೋಗ್ಬಿಡತ್ತೆ. ಅಂತ. ನಾವು ಲಾಸ್ಟಿಗೆ ಬಂದಿದ್ವಲ್ಲ. ಲಾಸ್ಟ್ ಇಲ್ಲ. ಸೊ ಇವಾಗ ಕ್ರೂಸಲ್ಲಿ ಬಂದುಬಿಟ್ಟಿದ್ದೀವಿ ನಾವು. ದ ಕಾಸ್ಟ್ ಫಾರ್ ದಿಸ್ ಈಸ್ 18 euros ಪರ್ ಪರ್ಸನ್. ದಟ್ ವಿಲ್ ಫಾರ್ 2 person ಇಟ್ ವಿಲ್ ಬಿ 36 euros. ಯಾಕೆ ತೊಗೊಂಡೆ? ಲಾಸ್ಟ್ ಟೈಮ್ ಬಂದಾಗ ನಾವು ಕ್ರೂಸ್ ತೊಗೊಳ್ಲಿಕ್ಕೆ ಆಗಿಲ್ಲ. ಇಟ್ ವಾಸ್ ವಿಂಟರ್ ಮತ್ತು ಕ್ರೂಸ್ ಇರಲಿಲ್ಲ ಲಾಸ್ಟ್ ಟೈಮಲ್ಲಿ. ಸೊ ಇವಾಗ ನಾವು ಕ್ರೂಸ್ ತೊಗೊಳ್ತಾ ಇದ್ದೀವಿ. ಇಲ್ಲಿಂದ ನಮಗೆ ಕ್ರೂಸ್, ನಾನು ಲಾಸ್ಟ್ ಟೈಮ್ ನಿಮಗೂ ಹೇಳಿದೆ, ಕೊಲೋನಲ್ಲಿ ಮತ್ತು ಅದಕ್ಕಿಂತ ಮುಂಚೆ ಫ್ರಾಂಕ್ಫರ್ಟಲ್ಲಿ ಕೂಡ ನಾವು ರಿವರಿಂದ ನೋಡಬೇಕಾದ್ರೆ ಸಿಟಿನ ಪರ್ಸ್ಪೆಕ್ಟಿವ್ನೇ ಡಿಫ್ರೆಂಟ್ ಇರುತ್ತೆ. ತುಂಬ ಬೇಗ ಎಲ್ಲ ಕವರ್ ಕೂಡ ಮಾಡ್ಬೋದು. ಅವ್ರು ಎಲ್ಲ ಪ್ಲೇಸಸ್ ಕೂಡ ತೋರಿಸ್ತಾರೆ. ಮತ್ತು ಮೋಸ್ಟ್ ಆಫ್ ದ ಅಟ್ರಾಕ್ಷನ್ಸ್ ನಿಮಗೆ ರಿವರ್ ಸೈಡಲ್ಲೇ ಇರುತ್ತೆ ಇಲ್ಲಿ, ಇಂಥ ಸಿಟಿಯಲ್ಲೆಲ್ಲ. ಅದು ಬಿಟ್ಟು ನಿಮಗೆ ಶಾಪಿಂಗ್ ಸೆಂಟರೆಲ್ಲ ಆವಾಗ ತೋರಿಸಿದೆ. ಅದು ಹೊಸದು ಆ ಕಡೆ ಮಾಡಿದ್ದು ಎಲ್ಲ, ಹೊಸ ಶಾಪ್ಸ್ ಎಲ್ಲ ಮಾಡಿದ್ದು. ಸೊ ಇವಾಗ ಕ್ರೂಸ್ ಸ್ಟಾರ್ಟ್ ಆಗ್ತಾಯಿದೆ. ಕ್ರೂಸಲ್ಲಿ ನೀವು ತಿನ್ನೋಕ್ಕೂ ತೊಗೊಳ್ಬೋದು, ಕುಡಿಯೋಕ್ಕೂ ತೊಗೊಳ್ಬೋದು. ನಾವು ಆ್ಯಪಲ್ ಜ್ಯೂಸ್ ತೊಗೊಳ್ತಿದ್ದೀವಿ. ಸೊ ಹ್ಯಾಪಿ ಆ್ಯನಿವರ್ಸರಿ ನನ್ನ ಹತ್ರ. ಹ್ಯಾಪಿ ಆ್ಯನಿವರ್ಸರಿ ವಂದನಾ. ಹ್ಯಾಪಿ ಆ್ಯನಿವರ್ಸರಿ. ಸೊ ದಿಸ್ ಶುಡ್ ಬಿ ಲೈಕ್ 1 hour ಕ್ರೂಸ್. ಸೊ ನೆಕ್ಸ್ಟ್ 1 hour ನಮಗೆ ಡುಸೆಲ್ಡಾರ್ಫ್ ಇದು ಫುಲ್ ಒಂದು ರೌಂಡ್ ತಿರುಗಿಸ್ತಾರೆ ರೈನ್ ರಿವರ್ ಮೇಲೆ. ಅದು ಬಂದುಬಿಟ್ಟು ನಾನು ಆಗ ಹೇಳಿದ ಹಾಗೆ ರೈನ್ ಟಾರ್. ಅಲ್ಲಿ ಮೇಲೆ ರೆಸ್ಟೋರೆಂಟು ಇದೆ. ಸೊ ನಾವು ಇವಾಗ ಲಂಚಿಗೆ ಕೂತ್ಕೊಂಡಿದ್ದೀವಿ. ಹೇಗಾಯ್ತಂದರೆ, ನಾವು ಆ್ಯಕ್ಚುಲಿ ಫೆರಿ ಟ್ರಿಪ್ ತುಂಬ ಚೆನ್ನಾಗಿರುತ್ತೆ ಅಂತ ಎಣಿಸ್ಕೊಂಡಿದ್ವಿ. ಅಷ್ಟೇನು ಇಷ್ಟ ಆಗಿಲ್ಲ ನಮಗೆ ಈ ಸಲ. ಏನಾಯಿತು ನೋಡ್ಲಿಕ್ಕೆ ಅಷ್ಟೇನು ಇರಲಿಲ್ಲ ಆ್ಯಕ್ಚುಲಿ. ಬರೀ ಪ್ಲೈನ್ ಸ್ಪೇಸ್ ಇತ್ತು ಎರಡೂ ಕಡೆ. ಸ್ವಲ್ಪ ಮಾತ್ರ ಸಿಟಿ ಇತ್ತು. ಒಂದು 100 meters ಏನೋ ಸಿಟಿ ಇತ್ತು. ಅದಾದಮೇಲೆ ಬಿಲ್ಡಿಂಗ್ಸ್ ಎಲ್ಲ ಹೋಗ್ಬಿಟ್ಟು ಬರೀ ಪ್ಲೈನ್ ಲ್ಯಾಂಡ್ ಇತ್ತು. ಸೊ ಅದಕ್ಕೆ ನಮ್ಗೆ ಅದು ಇಷ್ಟ ಆಗಿಲ್ಲ ಹೆಚ್ಚು. ಈಗ ನಾವು ಲಂಚಿಗೆ ಬಂದಿದ್ದೀವಿ. ಲಾಸ್ಟೇರಿಯಾ ಅಂತ ಪ್ಲೇಸ್ ಇದೆ. ಇದು ಓಲ್ಡ್ ಟೌನಲ್ಲೇ ಇದೆ. ಈ ಏರಿಯಾದಲ್ಲಿ ನೀವು ಯಾವುದೇ ರೆಸ್ಟೋರೆಂಟ್ ಹೋದರೂ ಕೂಡ ಮಿನಿಮಮ್ ನಿಮಗೆ ಮೇನ್ ಕೋರ್ಸ್ ಅರೌಂಡ್ 20-22 euros. ಒಂದು ಮೇನ್ ಕೋರ್ಸಿಗೆ 20-22 euros ಆಗುತ್ತೆ.
ಯಾಕಂದರೆ ಇದು ಓಲ್ಡ್ ಟೌನು ಮತ್ತು ತುಂಬ ಪಾಶ್ ಪ್ಲೇಸ್ ಇದೆಲ್ಲ ಇಲ್ಲಿ, ಮತ್ತು ಇವನ್ ನ್ಯೂ ಮಾರ್ಕೆಟಲ್ಲಿ ಕೂಡ. ಸೊ ಲಂಚ್ ಮಾಡ್ತೀವಿ, ಅದಾದಮೇಲೆ ಮೇ ಬಿ ನಾವು ಉಪ್ಪಟಲ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವತ್ತು ಅಲ್ಲೇ ಉಳ್ಕೊಳ್ಳೋದು ಉಪ್ಪಟಲಲ್ಲಿ. ನಾಳೆ ಉಪ್ಪಟಲ್ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಬ್ಯಾಕ್ ಟು ನಮ್ಮ ಹೋಮ್ ಟೌನ್. ಎಷ್ಟು ಬೇಡ ಅಂತ ಥಿಂಕ್ ಮಾಡಿದ್ರು ನನ್ನ ಫೇವ್ರೆಟ್ ಪ್ಲೇಸ್ ಹತ್ರನೇ ಬಂದುಬಿಡ್ತಾ ಇದ್ದೀನಿ ನಾನು. 2-3 ಸಲ ಆಯ್ತು ಇದು ಕ್ರಾಸ್ ಮಾಡೋದು. ಯಾವುದು ಪ್ಲೇಸ್ ಅಂತ ತೋರಿಸ್ತೀನಿ ನಿಮಗೆ. ಇದು ನನಗೆ ಕೂಡ ತುಂಬ ಇಷ್ಟ ಆಗೋದು ಪ್ಲೇಸ್, ಬಟ್ ಗೊತ್ತಿಲ್ಲ ಇವತ್ತೇನೋ ಅವಳು ಆ ಕಡೆ ತಿರುಗಿ ನೋಡ್ತಾ ಕೂಡ ಇಲ್ಲ, ಅದಕ್ಕೆ ನಿಮ್ಗೆ ತೋರಿಸ್ತೀನಿ ಅದು ಪ್ಲೇಸ್. ಸೊ ಇದೇ ನನ್ನ ಫೇವ್ರೆಟ್ ಪ್ಲೇಸ್, ಲಿಂಟ್ ಅಂತ. ತುಂಬ ಚೆನ್ನಾಗಿ ಚಾಕ್ಲೇಟ್ ಸಿಗುತ್ತೆ. ಒಂದ್ಸಲ ಒಳಗೋಗಿ ಬರ್ತೀನಿ ನಾನು ಲಿಂಟಲ್ಲಿ. ಲಾವಿಶ್ ಲಂಚ್ ಆಗ್ತಾಯಿದೆ. ಲಂಚ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ. ತುಂಬಾ ಹೊಟ್ಟೆ ಹಸಿತಾ ಇದೆ. ನಾವೇನು ಆರ್ಡ್ರ್ ಮಾಡಿದ್ವಿ ಅಂದರೆ ಒಂದು ಬ್ರುಷೆಟೊ ಆರ್ಡ್ರ್ ಮಾಡಿದ್ವಿ, ಒಂದು ಟೊಮೆಟೊ ಸೂಪ್ ಆರ್ಡ್ರ್ ಮಾಡಿದ್ವಿ, ಮತ್ತು ಯಾಕೆ ಕೊಶಿನಿ ವಿತ್ ಮಶ್ರೂಮ್ ಸಾಸ್ ಆರ್ಡ್ರ್ ಮಾಡಿದ್ವಿ. ಅದರೊಟ್ಟಿಗೆ ಬ್ರೆಡ್ಸ್ ಕೊಡ್ತಾರೆ ಇವರು, ಬಿಕಾಸ್ ಇಟ್ ಇಟಾಲಿಯನ್ ರೆಸ್ಟೋರೆಂಟ್. ಸೊ ವಿಲ್ ಎಂಜಾಯ್ ಅವರ್ ಲಂಚ್ ಆ್ಯಂಡ್ ಐ ವಿಲ್ ಸಿ ಯು ಗೈಸ್ later, probably on a train, or I think later in the evening we can buy ice cream. We can have ice cream later in the evening. Probably we can go to my favorite shop before we leave from here for a small amount of chocolates. No, we'll see. we have space. We'll see. ಫೈನಲಿ ಉಪ್ಪಟ್ಟಲ್ಲಿಗೆ ಬಂದುಬಿಟ್ವಿ. ರೂಮ್ ಚೆಕ್ ಇನ್ ಆದ್ವಿ. ನಿಮ್ಗೆ ರೂಮ್ ಟೂರ್ ಕೊಡ್ತೀನಿ. ಇದು ಎಂಟ್ರೆನ್ಸ್. ಬಂದ ಕೂಡಲೇ ಬಾತ್ರೂಮ್ ಆ್ಯಸ್ ಆಲ್ವೇಸ್ ತುಂಬಾ ನೀಟಿದೆ. ಶವರ್ ಆ್ಯಂಡ್ ವಾಶ್ ಬೇಸಿನ್. ಮತ್ತು ಅಯರ್ನ್ ಬಾಕ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಅಯರ್ನ್ ಸ್ಟ್ಯಾಂಡ್ ಇದೆ ಇಲ್ಲಿ. ಸ್ಟ್ಯಾಂಡ್ ಸೇಫ್ ಇದೆ, ಬ್ಯಾಗ್ ಇಡ್ಬೋದು. ಒಂದು ಚೇರ್ ಇದೆ, ಸಿಟ್ಟಿಂಗ್, ಮತ್ತು ಬೆಡ್ ಅಷ್ಟೇ. ಟಿ ವಿನೂ ಕೊಟ್ಟಿದ್ದಾರೆ, ವೆರಿ ನೈಸ್. ಸೊ ಹಾಲಿಡೇನಲ್ಲಿದ್ದೀವಿ. ರೂಮ್ ಖುಷಿ ಆಯಿತು. ಇವತ್ತು ರಾತ್ರಿ ಇಲ್ಲೇ, ನಾಳೆ ಚೆಕ್ಔಟ್ ಹೋಗ್ಬಿಟ್ಟು ಮಧ್ಯಾಹ್ನ ಸಾಯಂಕಾಲವರೆಗೆ ಇಲ್ಲೇ ತಿರುಗಾಡ್ತೀವಿ. ಮತ್ತು ನಾವು ವಾಪಸ್ ಬ್ಯಾಕ್ ಟು ಡಾಟ್ಮಂಡ್ ಮನೆಗೆ. ಇಲ್ಲಿ ಸ್ಪೆಷಾಲಿಟಿ ಏನಂದರೆ ಇಲ್ಲಿ ಸ್ಕೈ ಬಸ್ ಇದೆ. ಇಡೀ ಜರ್ಮನಿಯಲ್ಲಿ ಐ ಥಿಂಕ್ ಬರೀ ಉಪ್ಪಟಲಲ್ಲಿ ಮಾತ್ರ ಇರೋದು ಸ್ಕೈ ಬಸ್. ಸಸ್ಪೆಂಡೆಡ್ ಟ್ರೈನ್. ಅದೇ ಗೋವಾದಲ್ಲಿ, ಇಂಡಿಯಾದಲ್ಲಿ ಗೋವಾದಲ್ಲಿ ಇತ್ತು ಮುಂಚೆ ಸ್ಕೈ ಬಸ್ ಅಂತ. ಸೇಮ್ ಕಾನ್ಸೆಪ್ಟ್ ಇಲ್ಲೂ ಇದೆ. ಬಟ್ ನೋಡೋಣ, ಅದರಲ್ಲಿ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇವತ್ತು ನಾಳೆ ಗೊತ್ತಿಲ್ಲ. ಬಟ್ ಇಷ್ಟವರೆಗೆ ಮಳೆ ಬರ್ತಾ ಇತ್ತು. ಸೊ ಅದಕ್ಕೆ ನಾವು ಸುಮ್ಮನೆ ಡೈರೆಕ್ಟ್ ರೂಮಿಗೆ ಬಂದುಬಿಟ್ಟು ಬ್ಯಾಗೆಲ್ಲ ಇಟ್ಬಿಟ್ಟು ಮತ್ತೆ ಫ್ರೆಶ್ ಆಗಿಬಿಟ್ಟು ಹೋಗೋಣ ಅಂತ. ಇವತ್ತಿಗೆ ಇಷ್ಟೇ ಇಡೋಣ. ತುಂಬ ದೊಡ್ಡದಾಗತ್ತೆ ಇಲ್ಲದ್ರೆ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಉಪ್ಪಟ್ಟಲ್ಲಿ ತೋರಿಸ್ತೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಇವತ್ತಿನ ವ್ಲಾಗ್. ಇಫ್ ಇಷ್ಟ ಆದರೆ ಇಷ್ಟವರೆಗೆ ನೋಡಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಕನ್ನಡದಲ್ಲಿ ಮಾತಾಡೋದು ನಿಮಗೆ ಹೇಗೆ ಇಷ್ಟ ಆಗ್ತಾ ಇದೆಯಾ ಇಲ್ಲ ಅಂತ ಕಮೆಂಟಲ್ಲಿ ಹೇಳಿ ನಮಗೆ. That's all from here. I'll see you in the next vlog. Until then, please take care. Bye bye. See you.